ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತಿನ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಕುರಿತಾಗಿ ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಸಮುವೇಲ 12ನೇ ಅಧ್ಯಾಯ 23ನೇ ವಚನ. 1 ಸಮುವೇಲ 12ನೇ ಅಧ್ಯಾಯ 23ನೇ ವಚನ. ನಾನಾದರೂ ನಿಮಗೋಸ್ಕರವಾಗಿ ಯೆಹೋವನನ್ನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ, ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಿಧ ವಿಧ ಭಕ್ತರು ಯಾವ ಯಾವ ವಿಧದಲ್ಲಿ ಈ ವಿಜ್ಞಾಪನೆ ಸೇವೆಯನ್ನು ಗಂಭೀರವಾಗಿ ಪರಿಗಣಿಸಿ ತಮ್ಮ ಪ್ರಾಣವನ್ನೇ ಈಡುಕೊಡುವಷ್ಟರ ಮಟ್ಟಿಗೆ, ತಮ್ಮ ಪ್ರಾಣವನ್ನೇ ಪಣಕ್ಕಿಡುವಷ್ಟರ ಮಟ್ಟಿಗೆ ಹೇಗೆಲ್ಲ ಪ್ರಯಾಸ ಪಟ್ಟರು ಅಥವಾ ಪಟ್ಟಿದ್ದಾರೆ ಎಂಬುದನ್ನು ನಾವು ವಿಧ ವಿಧವಾಗಿ ಧ್ಯಾನಿಸ್ತಿದ್ದೇವೆ. ಕಳೆದ 2 ದಿವಸ ನಾವು ಎಸ್ತಳ ಕುರಿತಾಗಿ ನೋಡಿದ್ದೇವೆ. ಅದಕ್ಕೆ ಹಿಂದೆ ನಾವು ಮೋಶೆ ಕುರಿತಾಗಿಯೋ ಅಬ್ರಾಹ್ಮನ ಕುರಿತಾಗಿ ನೋಡಿದ್ದೇವೆ. ಈ ದಿನ ನಾವು ಈ ಸೇವೆ ಎಷ್ಟು ಪ್ರಾಮುಖ್ಯವಾದದ್ದು, ಮಾಡದೆ ಹೋದರೆ ಎಂಥದ್ದು ಎಂಬುದನ್ನು ಭಕ್ತನಾದ ಅಥವಾ ಮಹಾಪ್ರವಾದಿಯಾದ ಪ್ರವಾದಿ ಶ್ರೇಷ್ಠರಲ್ಲಿ ಒಬ್ಬನಾದ ಸಮುವೇಲನ ಮಾತುಗಳನ್ನು ಈಗ ಓದಿ ಕೇಳಿಸಿಕೊಂಡಿದ್ದೇವೆ. 1 ಸಮುವೇಲ 12ನೇ ಅಧ್ಯಾಯದ ಭಾಗದಲ್ಲಿ ಈ ಸಮುವೇಲನು ಇಸ್ರಾಯೇಲರನ್ನು ಸುದೀರ್ಘ ಕಾಲಕ್ಕೆ ಪೋಷಿಸಿ ಈಗ ಈತನು ಉದ್ಯೋಗದಲ್ಲಿ ನಿವೃತ್ತಿಯನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆತನು ತನ್ನ ಜನರೆಲ್ಲರನ್ನ ಸೇರಿಸಿ ಅವರ ಎದುರು ಆತನು ಅನೇಕ ಉಪದೇಶವನ್ನು, ಆಲೋಚನೆಗಳನ್ನ ಆತನು ಮಾತನಾಡಿದ್ದಾನೆ. ಆತನು ತನ್ನ ಉದ್ಯೋಗದಿಂದ ನಿವೃತ್ತಿ ಆಗ್ತಿದ್ದಾನೆ, ಆದರೆ ಒಂದು ಕಾರ್ಯವನ್ನು ಮುಂದುವರಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಆ ಕಾರ್ಯ ಯಾವುದು? ಅಲ್ಲಿ ಬರ್ದದೆ 23ನೇ ವಚನದಲ್ಲಿ, ನಾನಾದರೂ ನಿಮಗೋಸ್ಕರವಾಗಿ ಯೆಹೋವನನ್ನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ, ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು. ತನ್ನ ಉದ್ಯೋಗದಿಂದ ನಿವೃತ್ತಿ ತೆಗೆದುಕೊಳ್ತಿದ್ದಾನೆ, ಆದರೆ ದೇವಜನರಿಗೆ ಉಪದೇಶಿಸುವ ಜವಾಬ್ದಾರಿ ಮತ್ತು ದೇವಜನರಿಗಾಗಿ ಪ್ರಾರ್ಥಿಸುವ ಜವಾಬ್ದಾರಿಯನ್ನು ನಾನು ಬಿಟ್ಟು ಬಿಡುವುದೇ ಇಲ್ಲ ಎಂಬುದಾಗಿ ಹೇಳ್ತಿದ್ದಾನೆ. ಅದರ ಜೊತೆಗೆ ಇನ್ನೊಂದು ಗಂಭೀರವಾದ ಮಾತನ್ನು ಆತನು ಹೇಳ್ತಿದ್ದಾನೆ. ಆ ಕೊನೆಯ ಮಾತು, ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಾರ್ಥಿಸುವ ಸೇವೆ, ಬೋಧಿಸುವ ಸೇವೆ ನಿನಗೆ ಕೊಡಲ್ಪಟ್ಟಿದ್ದರೆ ಈ ಸೇವೆಗೆ ಈ ವಾಕ್ಯದ ಪ್ರಕಾರ ನಿವೃತ್ತಿ ಎಂಬುದು ಇಲ್ಲವೇ ಇಲ್ಲ. ಕರ್ತನು ನಿನಗೆ ಅನುಗ್ರಹಿಸಿದ ಎಲ್ಲ ದಿವಸ ನೀನು ಪ್ರಾರ್ಥಿಸುವವನು, ಕರ್ತನು ನಿನಗೆ ಅನುಗ್ರಹಿಸಿದ ಎಲ್ಲ ದಿವಸ ದೇವಜನರಿಗೆ ಅಗತ್ಯ ಇರುವಂಥ ಬೋಧನೆಯನ್ನು, ಉಪದೇಶವನ್ನು ಮಾಡುವವನು. ಇಲ್ಲಿ ಶ್ರೇಷ್ಠ ಪ್ರವಾದಿಯಾಗಿರುವಂಥ ಸಮುವೇಲನು ಈ ಅರಿವಿನೊಂದಿಗೆ ಮಾತನಾಡ್ತಿದ್ದಾನೆ. ಉದ್ಯೋಗದಿಂದ ನಿವೃತ್ತನಾಗ್ತಿದ್ದಾನೆ, ಆದರೆ ಪ್ರಾರ್ಥಿಸುವ ಸೇವೆ, ಬೋಧನಾ ಸೇವೆಯಿಂದ ನಿವೃತ್ತಿ ತೆಗೆದುಕೊಳ್ತಾ ಇಲ್ಲ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದ 4ನೇ ವಚನಕ್ಕೆ ಬರುವಾಗಲೂ ಅಪೊಸ್ತಲರು ತಮ್ಮ ಸೇವೆಯನ್ನು ಇನ್ನೂ ತೀವ್ರಗೊಳಿಸುವಂತೆ, ಒಂದು ವೇಳೆ ಅವರು ಸೇವೆ ಎಂಬುದಾಗಿ ಒಪ್ಪಿಕೊಂಡ ಬೇರೆ ಸಂಗತಿಗಳನ್ನ ಬಿಟ್ಟು ಪ್ರಧಾನ ಆದ್ಯತೆಯಾಗಿ ಅವರ ಸೇವೆಗೆ ಕೊಡಲ್ಪಟ್ಟ ಪ್ರಧಾನ ಜವಾಬ್ದಾರಿಯನ್ನು ಅವರು ಮಾತನಾಡ್ತಾ ಅಲ್ಲಿ ಹೇಳ್ತಾರೆ, ನಾವಾದರೂ ಪ್ರಾರ್ಥನೆಯನ್ನು, ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು ಎಂಬುದಾಗಿ ಹೇಳ್ತಿದ್ದಾರೆ ಹೊರತು ನಿವೃತ್ತಿ ತೆಗೆದುಕೊಳ್ತೇವೆ ಎಂಬುದಾಗಿ ಹೇಳ್ತಾ ಇಲ್ಲ. ಪ್ರಿಯರೇ, ಈ ಸೇವೆ ನಾವು ಸತತ ಮಾಡಬೇಕಾದ ಸೇವೆ. ನಮ್ಮ ಯಾವ ಪರಿಸ್ಥಿತಿಯನ್ನು ಲೆಕ್ಕಿಸದೆ, ನಮ್ಮ ಪ್ರಾಯವನ್ನು ಲೆಕ್ಕಿಸದೆ ಕರ್ತನು ನಮಗೆ ಒದಗಿಸಿರುವ ಸೇವೆಯನ್ನು ಅವಶ್ಯವಾಗಿ ಮಾಡಲೇಬೇಕಾಗ್ತದೆ. ಎಲ್ಲದಕ್ಕೂ ನಿವೃತ್ತಿ ತೆಗೆದುಕೊಂಡರೂ 2 ಕಾರ್ಯಗಳಿಗೆ ನಿವೃತ್ತಿ ಇಲ್ಲ ಎಂಬುದನ್ನು ದೇವರ ವಾಕ್ಯಗಳ ಮೂಲಕ ತೋರ್ಪಡಿಸುತ್ತಿದ್ದಾನೆ. ಇದನ್ನು ಅರಿತ ಪ್ರವಾದಿಯಾದ ಸಮುವೇಲನು ಇದನ್ನು ಹೇಳಿದ್ದಾನೆ. ದೇವರು ಇದನ್ನು ದಾಖಲಾಗಿಟ್ಟು ಈ ದಿನಗಳಲ್ಲಿ ನಾವು ಇದನ್ನು ಅರಿಯುವಂತೆ, ಕಂಡುಕೊಳ್ಳುವಂತೆ ನಮ್ಮ ಎದುರು ಆತನು ಈಗ ಇದನ್ನು ತಿಳಿಸಿದ್ದಾನೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂಥ ಘನವಾದ ಸೇವೆ, ನಿರತರಾಗಿರತಕ್ಕ ಈ ಸೇವೆಯನ್ನು ಕರ್ತನು ನಮಗೆ ಅನುಗ್ರಹಿಸಿರುವಲ್ಲಿ ನಾವು ಇಷ್ಟಪೂರ್ವಕವಾಗಿ ಕರ್ತನ ಮುಂದೆ ಪರಿಪೂರ್ಣ ಸಮ್ಮತಿಯಿಂದ, ಸಂತೋಷದಿಂದ ಇದನ್ನು ಒಪ್ಪಿಕೊಳ್ಳೋಣ. ನಮ್ಮನ್ನು ಯಾರೇ ತಿರಸ್ಕರಿಸಿದ್ರು, ನಮ್ಮನ್ನು ಯಾರೇ ಅಷ್ಟೇ ಅವಹೇಳನ ಮಾಡಿದ್ರು, ನಾವು ಮಾತ್ರ ಅವರನ್ನು ತಳ್ಳಿಬಿಡದೆ ಕರ್ತನಲ್ಲಿ ಅವರು ತಿರುಗಿ ಆಶೀರ್ವದಿಸಲ್ಪಡುವಂತೆ ಎಲ್ಲ ಜನರಿಗಾಗಿ ಪ್ರಾರ್ಥಿಸುವುದಕ್ಕಾಗಿಯೂ
ಅವರಿಗೆ ನಮ್ಮ ಮೂಲಕ ದೇವರ ವಾಕ್ಯೋಪದೇಶವು ಸಿಕ್ಕುವುದಕ್ಕಾಗಿಯೂ ಪ್ರಯಾಸ ಪಡೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆ, ವಿಧ ವಿಧ ಸೇವೆಗೆ, ವಿಧ ವಿಧ ಕಾರ್ಯಗಳಿಗೆ, ಜವಾಬ್ದಾರಿಗಳಿಗೆ ನಿವೃತ್ತಿ ಇದ್ದರು ಪ್ರಾರ್ಥಿಸುವ ಮತ್ತು ವಾಕ್ಯೋಪದೇಶ ಮಾಡುವಂಥ ಈ ಸೇವೆಗೆ ನಿವೃತ್ತಿ ಇಲ್ಲ ಎಂಬುದನ್ನು ಈ ವಾಕ್ಯದಲ್ಲಿ ತಿಳಿಪಡಿಸ್ತಿದ್ದಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಇದೇ ವಾಕ್ಯವನ್ನು ನಾವು ಅಪೊಸ್ತಲ ಕೃತ್ಯದಲ್ಲಿ ಓದುವಾಗಲೂ ಅಲ್ಲಿ ನಿರತರಾಗಿರುವೆಂಬುದ ಎನ್ನುವಂಥ ಮಾತಿದೆಯೇ ಹೊರತು ಒಂದು ದಿವಸ ನಿವೃತ್ತರಾಗುವೆವಂಥ ಮಾತು ಇಲ್ಲದಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ಇದರ ನಿಮಿತ್ತವಾಗಿ ನಾವು ಗ್ರಹಿಸಿಕೊಳ್ತೇವೆ, ಇದು ಸತತವಾಗಿ ನಡೆಯಬೇಕಾದ, ನಮ್ಮಿಂದ ಹೊರಹರಿಯಬೇಕಾದ ಸೇವೆ. ಕರ್ತನಿಂದ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಇಷ್ಟಪೂರ್ವಕವಾಗಿ ಕರ್ತನಿನ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷ ಸಮ್ಮತಿಯಿಂದ ನಾವು ಇದನ್ನು ಅಂಗೀಕರಿಸ್ತೇವೆ ಸ್ವಾಮಿ. ದೇವರೇ, ಈ ಮಾಂಸದ ಶರೀರದಲ್ಲಿ ಒಂದು ವೇಳೆ ನಾವು ಅಶಕ್ತರಾದರೂ ನಿನ್ನ ಆತ್ಮನ ಮೂಲಕ ಇವುಗಳನ್ನ ಕರ್ತನೆ ನಾವು ಕೊನೆಯವರೆಗೂ, ನೀನು ಬಯಸುವವರೆಗೂ ಇದನ್ನು ಮಾಡುವುದಕ್ಕೆ ನೀನು ಶಕ್ತರನ್ನಾಗಿ ನಮ್ಮನ್ನು ಬಲಪಡಿಸೇ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಹೌದು ಕರ್ತನೆ, ಈ ವಾಕ್ಯವನ್ನು ಕೇಳಿ ನಮ್ಮ ಸೇವೆಯು ಹೀಗೆ ಆಗಬೇಕೆಂಬುದಾಗಿ ಬಯಸುವ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಆಶೀರ್ವದಿಸು, ಅವರ ಕುಟುಂಬಗಳನ್ನ ಆಶೀರ್ವದಿಸು ಕರ್ತನೆ. ಈ ಸೇವೆಯಲ್ಲಿ ನಾವೆಲ್ಲರೂ ಕರ್ತನೆ ನೀನು ಬಯಸುವಷ್ಟು ನಾವು ಶ್ರಮವಹಿಸೋದಕ್ಕೆ ನಮ್ಮನ್ನು ನಿನ್ನ ಆತ್ಮನ ಮೂಲಕ ಬಲಪಡಿಸು. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸ್ತೀವಿ. ವಂದನೆ.